Good morning, students. How are you all? I hope you are safe and healthy at home. Welcome to first maths class. Makla, Unit 6 na Day 9, Day 10, Day 11, Day 12, Day 13 and Day 14 class na already ನೀವು ಲೇಟ್ ಸ್ಕೂಲ್ ಎಟ್ ಹೋಮ್ ಆನ್ಲೈನ್ ಕ್ಲಾಸಲ್ಲಿ ವಾಚ್ ಮಾಡಿದ್ದೀರಾ. Isn't it children? So ಈ 5 days ಕ್ಲಾಸ್ನ ನಾನು ಸಮ್ಮರೈಸ್ ಮಾಡಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. First we move on to the Day 10, that means 19 ಟ್ಯೂಸ್ಡೇ ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಇನ್ ದಟ್ ಡೇ ದ ಟಾಪಿಕ್ ಈಸ್ ಮೆಜರಿಂಗ್ ಅ ಆಬ್ಜೆಕ್ಟ್. Students, see this picture. There are some set of pencils are there and some chilies are there. So compare this one. Which one is heavier? Yes, set of pencil is heavier than the chilies. ಅಲ್ವಾ, ಇಲ್ಲಿ ತುಂಬ ಪೆನ್ಸಿಲ್ ಇದೆ ಅಲ್ವಾ. ಸೊ ಹಾಗಾದರೆ ಇದರ ವೆಯ್ಟ್ ಜಾಸ್ತಿ ಆಗಿರುತ್ತೆ. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಚಿಲ್ಲೀಸಿಗೆ ಕಂಪೇರ್ ಮಾಡಿದ್ರೆ. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ವಾಟರ್ ಬಾಟಲ್ ಅಂಡ್ ಲೀವ್ಸ್. ವಿಚ್ ಒನ್ ಈಸ್ ಹೆವಿಯರ್? Here water bottle is heavier compared to leaf. Understood, students? Next, how heavy the soap is. Students, see this. This is a weighing pan. In a one weighing pan, we place it as a soap and another weighing pan that is empty. Alva makla? So hagadre soap heavy ಎಷ್ಟಿದೆ ಅಂತ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? Students, see this. This is the unequal weight. In case enadru the balance goes down, so the object is heavy. Balance enadru ಕೆಳಗಡೆ ಬರ್ತಾ ಇದೆ ಅಂದ್ರೆ in meaning object heavy ಇದೆ ಅಂತ ಹೇಳ್ಬಿಟ್ಟು. When the balance goes up, the object is light. Okay? Equal weights ಬರಬೇಕಂತಂದ್ರೆ ನಾವೇನು ಮಾಡಬೇಕಾಗತ್ತೆ ಇಲ್ಲಿ? ಸೊ ಎಲ್ಲಿ ಸೋಪನ್ನು ಹಾಕಿರ್ತೀರೋ ಅಲ್ಲಿ ಕೆಲವೊಂದು ಪೆಬಲ್ಸ್ ಕೂಡ ಹಾಕಬೇಕಾಗತ್ತೆ. ಎಲ್ಲಿವರೆಗೂ ಆ ವೇಯಿಂಗ್ ಪ್ಯಾನ್ ಸೇಮ್ ಈಕ್ವಲ್ ಹೈಟ್ಸ್ ಬರೋವರೆಗೂ ಕೂಡ ನಾವು ಪೆಬಲ್ಸನ್ನ ಹಾಕ್ತಾ ಇರಬೇಕಾಗತ್ತೆ. ಅದು ಯಾವಾಗ ಈಕ್ವಲ್ ಆಗುತ್ತೋ, ಸೊ ಸೋಪ್ ಇರುವಂತಹ ವೇಯಿಂಗ್ ಪ್ಯಾನು ಆ್ಯಂಡ್ ಪೆಬಲ್ಸ್ ಇರುವಂತಹ ವೇಯಿಂಗ್ ಪ್ಯಾನು ಸೇಮ್ ಹೈಟಿಗೆ ಬರುತ್ತೆ. ಅಂಡರ್ಸ್ಟುಡ್ ಸ್ಟೂಡೆಂಟ್ಸ್? ನೆಕ್ಸ್ಟ್, ಇನ್ ದಟ್ ಡೇ ಏನು ಮಾಡಿದರು ಮತ್ತೆ ಆ ಡೇಯಲ್ಲಿ ಯಾವುದೇ ರೀತಿಯಾದಂತಹ ಹೋಮ್ವರ್ಕ್ ಕೂಡ ಇರಲಿಲ್ಲ ಅಲ್ವಾ ಮಕ್ಕಳ? ಸೊ ಆಲ್ರೆಡಿ ಯು ಸಿ ಇನ್ ದ ಶಾಪ್ ಅಲ್ವಾ. ಸೊ ಈ ವೇಯಿಂಗ್ ಪ್ಯಾನಿನ ಎಲ್ಲಿ ನೋಡಿರ್ತೀರ ನೀವು? ಶಾಪಲ್ಲಿ ನೋಡಿರ್ತೀರ ಅಲ್ವಾ ಮಕ್ಕಳ? ಸೊ ನೆಕ್ಸ್ಟ್ we move on to the day 11, that is 21/2020 ಕ್ಲಾಸಲ್ಲಿ ಏನು ಕಲ್ತಿದ್ದೀರಾ ಅಂತ ಹೇಳಿಬಿಟ್ಟು ನೋಡೋಣ. ಇನ್ 20 ಕ್ಲಾಸ್ ದ ಟಾಪಿಕ್ ಈಸ್ ಮೆಷರಿಂಗ್ ಆಬ್ಜೆಕ್ಟ್ ಅಲ್ವಾ. ಇಲ್ಲೂ ಕೂಡ ಕೆಲವೊಂದು ಆಬ್ಜೆಕ್ಟನ್ನು ಮೆಷರ್ ಮಾಡಿದ್ದಾರೆ. ಏನನ್ನು ಯೂಸ್ ಮಾಡಿ? ಪೆಬಲ್ಸನ್ನು ಯೂಸ್ ಮಾಡಿ ಅಲ್ವಾ ಮಕ್ಕಳ? ಇಲ್ಲಿ ನೋಡಿ, ಇಲ್ಲಿ ಕಂಪೇರ್ ದ ವೇಟ್ಸ್ ಆಫ್ ದೀಸ್ ಆಬ್ಜೆಕ್ಟ್ and label the object what is heavy. ಸೊ ಈ ಆಬ್ಜೆಕ್ಟ್ಸನ್ನು ಕಂಪೇರ್ ಮಾಡಿಬಿಟ್ಟು ಏನು ಮಾಡಬೇಕು? ಯಾವ ಆಬ್ಜೆಕ್ಟ್ ಹೆವಿ ಇದೆ ಅಂತ ಹೇಳ್ಬಿಟ್ಟು ನೋಡಬೇಕು. ಸ್ಟೂಡೆಂಟ್ಸ್, ದಿಸ್ ಇಸ್ ವೆಯ್ಟ್ ಆಫ್ 1 stone. ಸೊ ಈ ಆಬ್ಜೆಕ್ಟ್ ಏನಿದೆ ಅಲ್ವಾ, ಇದು ಪೊಟ್ಯಾಟೊ ಥರ ಏನು ಕಾಣ್ತಿದೆ ಅಲ್ವಾ, ಅದು 1 ಸ್ಟೋನಿಗೆ ಅದ್ರ ವೆಯ್ಟ್ ಈಕ್ವಲ್ ಆಗಿದೆ. ಹಾಗಾದರೆ ಈ ಟೆಕ್ಸ್ಟ್ ಬುಕ್ ಏನಿದೆ ಅಲ್ವಾ, ಸೊ ಇದು ಎಷ್ಟು ಸ್ಟೋನಿಗೆ ಈಕ್ವಲ್ ಆಗಿದೆ? 5 ಸ್ಟೋನಿಗೆ ಈಕ್ವಲ್ ಆಗಿದೆ. ಸೊ ಇಲ್ಲಿ ನಾವು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಅಂತಂದರೆ ಕೆ ಜಿ ಗ್ರಾಮ್ ಏನು ಬಳಸ್ತಿಲ್ಲ, ನಾನ್ ಸ್ಟ್ಯಾಂಡರ್ಡ್ ಯೂನಿಟ್ನ ಬಳಸ್ತಾ ಇದ್ದೀವಿ. ಓಕೆ ಸ್ಟೂಡೆಂಟ್, ನೆಕ್ಸ್ಟ್ ಸಿ ದಿಸ್. ವಿಚ್ ಒನ್ ಈಸ್ ಹೆವಿಯರ್ ಆ್ಯಂಡ್ ಹೆವಿಯೆಸ್ಟ್? ಹಿಯರ್ 5 stones is equal to 1 book and 70 stone is equal to 1 chair and 90 stones is equal to 1 table. So table is heaviest compared to chair and book. Isn't it, children? In this picture the book is heavy and chair is heavier and table is heaviest. Understood, students? ನೆಕ್ಸ್ಟ್ ಈ ಡೇಲಿ ಏನು ಮಾಡಿದ್ದಾರೆ? ಡೇ 14ನ ಫಿಲ್ ಅಪ್ ಮಾಡಿದ್ದಾರೆ. ಸ್ಟೂಡೆಂಟ್ಸ್, ಸಿ ದಿಸ್.
This is a day 14 workbook. In the box, write the number of stones used to weigh a object. ಸ್ಟೂಡೆಂಟ್ ನೀವು ಮನೆಯಲ್ಲಿ ಒಂದು ಸ್ಟಿಕ್ ತಗೊಳ್ಳಿ. ಓಕೆ, ಅದಕ್ಕೆ 2 ಥ್ರೆಡ್ಗಳನ್ನು ಕಟ್ಟಿ ಆ್ಯಂಡ್ ಒಂದು ಸಣ್ಣ ಸಣ್ಣ ಬೌಲ್ ಇಟ್ಬಿಟ್ಟು ನೀವೇ ವೇಯಿಂಗ್ ಮಿಷಿನ್ನ ಪ್ರಿಪೇರ್ ಮಾಡಿ. ಸೊ ಈ ಆಬ್ಜೆಕ್ಟ್ಗಳು ಏನು ಕೊಟ್ಟಿದ್ದಾರಲ್ಲ ಇಲ್ಲಿ, ಸೊ ಅದನ್ನು ಪೆಬಲ್ಸ್ ಒಂದಿಷ್ಟು ಸ್ಟೋನ್ಸನ್ನು ತಗೊಂಡು ವೇ ಮಾಡ್ತಾ ಹೋಗಿ. ಯಾವ ರೀತಿ ಅಂತಂದರೆ, ಒಂದು ವೇಯಿಂಗ್ ಪ್ಯಾನಲ್ಲಿ ಆನಿಯನ್ ಹಾಕಿ ಆ್ಯಂಡ್ ಇನ್ನೊಂದು ಪ್ಯಾನಲ್ಲಿ ಅದಕ್ಕೆ ಈಕ್ವಲ್ ಹೈಟ್ಸ್ ಬರೋವರೆಗೂ, ಆ ಪ್ಯಾನ್ ಈಕ್ವಲ್ ಹೈಟ್ ಬರೋವರೆಗೂ ಸ್ಟೋನ್ಸನ್ನು ಆ್ಯಡ್ ಮಾಡ್ತಾ ಹೋಗಿ. ಸೊ ಆ ಎಷ್ಟು ಸ್ಟೋನ್ಸಿಗೆ ಆನಿಯನ್ ಆ್ಯಂಡ್ ಆ ಪೆಬಲ್ಸ್ ಈಕ್ವಲ್ ಆಯಿತೋ ಅಷ್ಟು ನಂಬರ್ ಆಫ್ ಸ್ಟೋನ್ಸನ್ನು ಇಲ್ಲಿ ನೀವು ಬರಿಬೇಕಾಗತ್ತೆ. ಅದೇ ರೀತಿಯಾಗಿ ಈ ಎಲ್ಲ ಕೊಟ್ಟಿರುವಂಥ ಆಬ್ಜೆಕ್ಟ್ಸನ್ನು ಕೂಡ ಮೆಷರ್ ಮಾಡಿ. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್. ಆನಿಯನ್, pencil and ball. In these three, which one is heavy? Yes, pencil is heavy. Which one is heavier? Compared to pencil, onion is heavier. And which one is heaviest? Compared to onion, ball is heaviest. Okay children? B question. Candies, cotton and wheat seeds. In this, which one is light? Yes, wheat seeds are light. Which one is lighter? So candies are lighter. And which one is lightest? So cotton is lightest compared to candies and a wheat seed. Okay children, in this way you have to identify the which one is heavy, heavier and heaviest, and which one is light, lighter and lightest. Okay children, in that day homework ಏನು ಕೊಟ್ಟಿದ್ರು? WS 10 and 11 ಅನ್ನು fill up ಮಾಡಿ ಅಂತ ಕೊಟ್ಟಿದ್ರು. Students, see this. This is your WS 10. So ಇಲ್ಲಿ ಏನು ಕೊಟ್ಟಿದ್ದಾರೆ? ಹೆವಿ, ಹೆವಿಯರ್ ಅಂಡ್ ಹೆವಿಯೆಸ್ಟಿಗೆ ಮೀನಿಂಗ್ ಕೊಟ್ಟಿದ್ದಾರೆ. ವಾಟ್ ಈಸ್ ಹೆವಿ? ದ ವರ್ಡ್ ಹೆವಿ ಟೆಲ್ಸ್ ಅಸ್ ದಟ್ ಸಮಥಿಂಗ್ ಇಸ್ ಡಿಫಿಕಲ್ಟ್ ಟು ಲಿಫ್ಟ್. ಸೊ ಯಾವುದು ನಮಗೆ ಎತ್ತಲಿಕ್ಕೆ ಒಂದು ಚೂರು ಭಾರ ಅನಿಸುತ್ತೋ ಅದನ್ನು ಹೆವಿ ಅಂತ ಅನಿಸುತ್ತೆ. ತುಂಬಾ ಭಾರ ಅನ್ನೋದನ್ನು ಹೆವಿಯರ್ ಅಂತ ಹೇಳ್ತೀವಿ. ಸೊ ತುಂಬ ಡಿಫಿಕಲ್ಟ್, ಅದನ್ನು ಎತ್ತಕ್ಕೆ ಸಾಧ್ಯನೇ ಆಗಲ್ಲ. ಯಾವುದಾದ್ರೂ ಒಂದು ಸಿಂಪಲ್ ಮಿಷಿನ್ ಯೂಸ್ ಮಾಡಿ ಅದನ್ನು ಲಿಫ್ಟ್ ಮಾಡಬೇಕು, ಅದಕ್ಕೆ ನಾವು ಹೆವಿಯೆಸ್ಟ್ ಅಂತ ಹೇಳ್ತೀವಿ. ಇನ್ ದಿಸ್ ಪಿಕ್ಚರ್, ಸೊ ಕಾರ್ ಈಸ್ ಹೆವಿಯೆಸ್ಟ್ ಕಂಪೇರ್ಡ್ ಟು motor bike and a cycle. In this picture, cycle is heavy, motorbike is heavier and car is heaviest. The word light tells us that something is easy to lift. ಈಸಿಯಾಗಿ ಲಿಫ್ಟ್ ಮಾಡೋಕ್ಕೆ ಸಾಧ್ಯ ಆಗೋದನ್ನು ನಾವು ಲೈಟ್ ಅಂತ ಹೇಳ್ತೀವಿ. ಓಕೆ, ದಟ್ ಈಸ್ ಬುಕ್. ಓಕೆ, ಲೈಟರ್ ಮೀನ್ಸ್ ಈಸಿಯರ್ ಟು ಲಿಫ್ಟ್, ತುಂಬ ಈಸಿಯಾಗಿ ಅದನ್ನು ಲಿಫ್ಟ್ ಮಾಡ್ಬೋದು. ಯಾವುದದು? ಪೆನ್ಸಿಲ್ ಈಸ್ ದ ಲೈಟರ್. ಆ್ಯಂಡ್ ಲೈಟೆಸ್ಟ್ ಮೀನ್ಸ್ ಈಸಿಯೆಸ್ಟ್ ಟು ಲಿಫ್ಟ್, ಒಂಚೂರು ಕಷ್ಟ ಆಗ್ದೇ ಈಸಿಯಾಗಿ ಲಿಫ್ಟ್ ಮಾಡ್ಬೋದು. ಯಾವುದದು? ಫೆದರ್ ಏನಿದೆಯಲ್ಲ, ಇದು ಲೈಟೆಸ್ಟ್. ಓಕೆ, ಸರ್ಕಲ್ ಆಸ್ ಪರ್ ದ ಇನ್ಸ್ಟ್ರಕ್ಷನ್ ಗಿವನ್ ಬಿಲೋ. ಸರ್ಕಲ್ ದ ಹೆವಿಯೆಸ್ಟ್ ಎನಿಮಲ್. ಸೊ ಇಲ್ಲಿ 3 ಎನಿಮಲ್ಸ್ ಕೊಟ್ಟಿದ್ದಾರೆ: ಗೋಟ್, ಹಾರ್ಸ್ ಆ್ಯಂಡ್ ಎಲಿಫೆಂಟ್. ವಿಚ್ ಒನ್ ಈಸ್ ಹೆವಿಯೆಸ್ಟ್? ಸೊ ಎಲಿಫೆಂಟ್ ದೊಡ್ಡದಾಗಿರುತ್ತಲ್ವಾ ಕಂಪೇರ್ ಟು ಗೋಟ್ ಆ್ಯಂಡ್ ಹಾರ್ಸ್. ಸೊ ಎಲಿಫೆಂಟ್ ಈಸ್ ದ heaviest. Circle the heavier thing. Chair and cupboard. Which one is the heavier? So cupboard is the heavier compared to chair. Circle the heaviest thing. Bag, bottle and blackboard. Which one is heaviest? So blackboard is the heaviest compared to bottle and a bag. Understood students? Next we move on to the day 12. So day 12 ಅಲ್ಲಿ ಏನು ಮಾಡಿದ್ದಾರೆ? WS 16 ಅನ್ನ ಫಿಲ್ ಮಾಡಿದ್ದಾರೆ ಅಲ್ವಾ ಮಕ್ಕಳ? ಸ್ಟೂಡೆಂಟ್, ಸಿ ದಿಸ್ ಪಿಕ್ಚರ್. ದಿಸ್ ಇಸ್ WS 16. ಇನ್ ದ ಬಾಕ್ಸ್ ರೈಟ್ ದ ನಂಬರ್ ಆಫ್ ಸ್ಟೋನ್ಸ್ ಯೂಸ್ ಟು ವೇ ಅ ಆಬ್ಜೆಕ್ಟ್. ಹೇಳ್ದೆ ಅಲ್ವಾ ಮಕ್ಕಳ? ಸೊ ವೇಯಿಂಗ್ ಪ್ಯಾನನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ನೀವೇ ಮನೆಯಲ್ಲಿ ವೇ ಮಾಡಬೇಕು, ಪೆಬಲ್ಸ್ ಯೂಸ್ ಮಾಡಿ. ಬ್ಯಾಗ್ ಆಫ್ ಟೊಮ್ಯಾಟೋಸ್, ಒಂದು ಬ್ಯಾಗ್ ಆಫ್ ಟೊಮೊಟೊಸ್ ಇಡಿ, ಅದರಲ್ಲಿ ಎಷ್ಟು ಬೇಕಾದ್ರೂ ಟೊಮೊಟೊಸ್ ಇರ್ಬೋದು. ಸೊ ಪೆಬಲ್ಸನ್ನು ಇನ್ನೊಂದು ಪ್ಯಾನಲ್ಲಿ ಆ್ಯಡ್ ಮಾಡ್ತಾ ಹೋಗಿ, ಅದು ಈಕ್ವಲ್ ಬರೋವರೆಗೂ ಆ್ಯಡ್ ಮಾಡಿ ಎಷ್ಟು ಪೆಬಲ್ಸ್ ಯೂಸ್ ಆಗುತ್ತೆ ಅದನ್ನು ಇಲ್ಲಿ ಬರಿಬೇಕು. ಆ್ಯಂಡ್ ನೆಕ್ಸ್ಟ್ ಒಂದು ಪೆನ್ಸಿಲ್ ಬಾಕ್ಸನ್ನು ಒಂದು ಪ್ಯಾನಲ್ಲಿ ಇಡಿ, ವೇಯಿಂಗ್ ಪ್ಯಾನಲ್ಲಿ. ಅದಕ್ಕೆ ಮತ್ತೆ ಸಮ್ಮೋರ್
ಇನ್ನೊಂದು ಪ್ಯಾನಲ್ಲಿ ಪೆಬಲ್ಸ್ನ ಆ್ಯಡ್ ಮಾಡ್ತಾ ಹೋಗಿ. ಎರಡು ಈಕ್ವಲ್ ಬಂದಾಗ ಒಂದು ಪೆನ್ಸಿಲ್ ಬಾಕ್ಸಿಗೆ ಎಷ್ಟು ಪೆಬಲ್ಸ್ನ ಆ್ಯಡ್ ಮಾಡಿದ್ದೀರಾ ಈಕ್ವಲ್ ವೆಯ್ಟ್ ಬರೋದಕ್ಕೆ ಅನ್ನೋದನ್ನು ಇಲ್ಲಿ ಬರ್ರಿ. ಅದೇ ರೀತಿಯಾಗಿ ಇಷ್ಟು ಥಿಂಗ್ಸನ್ನು ವೆಯ್ಟ್ ಮಾಡಿ ಮಕ್ಕಳ. ಓಕೆ, ಮೆಷರ್ ದ ವೆಯ್ಟ್ ಆಫ್ ಈಚ್ ಆಬ್ಜೆಕ್ಟ್ ಆ್ಯಂಡ್ ರೈಟ್ ವಿಚ್ ಒನ್ ಈಸ್ ಹೆವಿಯರ್ ಆರ್ ಲೈಟ್. ಸೊ ಇಲ್ಲಿ ಕೆಲವೊಂದು ಕೊಟ್ಟಿದ್ದಾರೆ, ವಿಚ್ ಒನ್ ಈಸ್ ಹೆವಿಯರ್ ಆ್ಯಂಡ್ ವಿಚ್ ಒನ್ ಈಸ್ ಲೈಟ್ ಅಂತ ಹೇಳಿಬಿಟ್ಟು ಬರಿಬೇಕು. ಓಕೆ, ದ ಹೆವಿಯೆಸ್ಟ್ ಆಬ್ಜೆಕ್ಟ್ ಈಸ್, ಸೊ ನಿಮಗೆ ಗೊತ್ತಿರುವಂಥ ಹೆವಿಯೆಸ್ಟ್ ಆಬ್ಜೆಕ್ಟ್ ಯಾವುದು? ಸ್ಟೋನ್. ಇಸ್ಂಟ್ ಇಟ್ ಚಿಲ್ಡ್ರನ್? ಸೊ ನಿಮಗೆ ಗೊತ್ತಿರುವಂತಹ ಲೈಟೆಸ್ಟ್ ಆಬ್ಜೆಕ್ಟ್ ಯಾವುದು? ದಟ್ ಈಸ್ ಕಾಟನ್. ಟೊಮ್ಯಾಟೋಸ್ ಆ್ಯಂಡ್ ಕೌಂಟರ್ಸ್. ಕೌಂಟರ್ಸ್ ಅಂದರೆ ಸ್ಮಾಲ್ ಬ್ಲಾಕ್ಸ್ ಇರುತ್ತಲ್ವಾ, ಗೇಮ್ ಆಡ್ತೀರಲ್ವಾ, ಅದಕ್ಕೆ ಕೌಂಟರ್ಸ್ ಅಂತ ಹೇಳ್ತಾರೆ. ಇವೆರಡರಲ್ಲಿ ಯಾವುದು ಹೆವಿಯರ್? ಎಸ್, ಟೊಮ್ಯಾಟೋಸ್ ಆರ್ ದ ಹೆವಿಯರ್. ಆ್ಯಂಡ್ ಲೀವ್ಸ್ ಆ್ಯಂಡ್ ಕ್ಯಾಂಡಲ್, ವಿಚ್ ಒನ್ ಈಸ್ ಲೈಟರ್? In these two, the leaves are lighter. Pencil box and stone, which one is heavier? Yes, stone is heavier compared to pencil. Understood, students? So in this class, there is no homework. Okay, children? Next we move on to the day 13, that is 22/1/2021. Friday class ಅಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನೋಡೋಣ ಮಕ್ಕಳ. Students, see this. In the Friday class, we learned the month of the year and days of the week. Okay, first we know the days of the week. So, Monday, Tuesday, Wednesday, Thursday, Friday, Saturday and Sunday. These are the days of the week. How many days in the week? There are 7 days in the week. Which are those? So, these: Monday, Tuesday, Wednesday, Thursday, Friday, Saturday and Sunday. These are the 7 days of the week. And next we move on to the days of the month of the year. In that day, the month of the year ಯಾವ್ದು? Yes, January, February, March, April, May, June, July, August, September, October, November and December. These are the month of the year. How many months in a year? There are 12 months in a year. Isn't it, children? So, in that day, ಏನು ಮಾಡಿದ್ದಾರೆ? WS 17 and 18 ನ ಫಿಲ್ ಮಾಡಿಸಿದ್ದಾರೆ. 17 ನೋಡಿದ್ವಿ ಅಲ್ವಾ, ಈಗ 18 ನೋಡೋಣ. ಓಕೆ, ರೈಟ್ ವಿಚ್ ಮಂತ್ ಕಮ್ಸ್ ನೆಕ್ಸ್ಟ್. ಯಾವ ಮಂತು ಯಾವುದಾದ್ಮೇಲೆ ಬರುತ್ತೆ ನೋಡೋಣ. ಫಸ್ಟ್ ಗಿವನ್ ಮಂತ್ಸ್ ಯಾವ್ದು ಕೊಟ್ಟಿದ್ದಾರೆ ಈ ಟ್ರೈನಲ್ಲಿ ನೋಡ್ಕೊಳ್ಳಿ. January, February. After February, which month comes? Yes, March. Then April. Second one, June. After June, which month comes? Sorry, ಇಲ್ಲಿ ಮಿಸ್ಟೇಕ್ ಆಗಿದೆ. ಜೂನ್ ಆದಮೇಲೆ ಯಾವ್ದು ಬರುತ್ತೆ? ಜುಲೈ ಬರುತ್ತೆ. ಓಕೆ, ದೆನ್ ಆಗಸ್ಟ್, ಸೆಪ್ಟೆಂಬರ್. ನೆಕ್ಸ್ಟ್ ಸಿ, ಏಪ್ರಿಲ್. After April, which month comes? May, June, July. And next D, August, September, October. And after October, which month comes? November. Very good, children. So ಇದಿಷ್ಟನ್ನು ಕೂಡ day 12 ಕ್ಲಾಸಲ್ಲಿ ಕಲ್ತಿದ್ದೀರಾ. Isn't it, children? Students, I hope you understood the summary of this week class. Thank you. Have a nice day.